ಟ್ರೈಲರ್ ಎಲ್ಲ ಮುಗಿದು ಈಗ ಮುಖ್ಯ ಫಿಲಂ ಚಲನಚಿತ್ರ ಪ್ರಾರಂಭವಾಗುವುದಕ್ಕೆ ಎಲ್ಲವೂ ಸಜ್ಜಾದಂತೆ ಇದೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಇಲ್ಲಿಯವರೆಗೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದರು, ಹೀಗೆ ಮಾಡಿದರು, ಹಾಗೆ ಮಾಡಿದರು ಎಂಬ ಕಥೆಯೆಲ್ಲ ಆರೋಪ ಪಟ್ಟಿಯ ರೂಪವನ್ನ ಪಡೆದು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿತ್ತು. ಆದರೆ ಆ ಆರೋಪ ಪಟ್ಟಿಯಲ್ಲಿ ಆರೋಪಗಳ ಯಾವುದನ್ನು ಕುರಿತು ವಿಚಾರಣೆ ನಡೆಯಬೇಕು, ನಂತರ ಶಿಕ್ಷೆ ಅಥವಾ ನೋ ಶಿಕ್ಷೆ ಇದು ಇತ್ಯರ್ಥ ಆಗುವ ಪ್ರಕ್ರಿಯೆ ನಡೆಯಬೇಕಿತ್ತು. ಅದಕ್ಕೆ ಇಷ್ಟು ದಿನ ತಗೊಂಡಿದೆ. ಹಾಗೆ ನೋಡಿದ್ರೆ ಈ ನ್ಯಾಯಮೂರ್ತಿಗಳು ಸಾಕಷ್ಟು ತಾಳ್ಮೆಯನ್ನ ವಿಪರೀತವಾಗಿ ಪ್ರಕಟಿಸಿದಂತೆ ಕಾಣಿಸ್ತಾ ಇದೆ ನನಗೆ. ತುಂಬಾ ತಾಳ್ಮೆ ಪ್ರಕಟಿಸಿದ್ದಾರೆ ಇವರು ಈ ನ್ಯಾಯಮೂರ್ತಿಗಳು. ಪದೇ ಪದೇ ಸಮಯ ಕೊಟ್ಟಿದ್ದಾರೆ, ಪದೇ ಪದೇ ಹೇಳಿದ್ದಾರೆ ಪ್ರಕ್ರಿಯೆಗಳಿಗೆ ಅಡ್ಡ ಬರಬಾರ್ದು ನೀವುಗಳು ಅಂತ. ಆಮೇಲೆ ಪದೇ ಪದೇ ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ ಒಬ್ಬೊಬ್ಬರು ಟೈಮಲ್ಲಿ ಹಾಕಬೇಡಿ, ಹಾಕಿದ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಎಲ್ಲದರಲ್ಲೂ ತೋರಿಸಿದ್ದಾರೆ. ಅಲ್ಟಿಮೇಟ್ಲಿ ಇವತ್ತು ಹಿ ಸ್ಟುಡ್ ಇಸ್ ಗ್ರೌಂಡ್ ಅಂಡ್ ಫಾರ್ಮಲೈಸ್ನ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಇದು ಪ್ರಕರಣ ದೊಡ್ಡವರ ಪ್ರಕರಣ ಆಗಿರೋದ್ರಿಂದ ಕೋರ್ಟ್ ಹಾಲ್ನಲ್ಲಿ ವಕೀಲರು ತುಂಬಿಕೊಂಡಿದ್ರು. ಅದು ಬಹಳ ಸಾಮಾನ್ಯ. ಅದೇನು ಸಾಮಾನ್ಯವಾಗಿ ಸ್ವಲ್ಪ ಸೆಲೆಬ್ರಿಟಿ ದೊಡ್ಡವ್ರದ್ದು ಯಾರ್ದೋ ಕೇಸ್ಗಳು ಫೇಮಸ್ ಆಗಿದ್ದವ್ರದ್ದು ಅಂತ ಬಂದ್ರೆ ವಕೀಲರು ಬಂದು ಒಳಗೆ ಸೇರ್ಕೋತಾರೆ. ಚೆನ್ನಾಗಿದೆ ಚೆನ್ನಾಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಂತರ ಇಡೀ ಪ್ರಕರಣವನ್ನ ಸಂಚು, ಅಪಹರಣ, ಅಂತಿಮವಾಗಿ ಅದು ಕೊಲೆ, ಈ ಅಥವಾ ನಾಳೆ ಸಾಕ್ಷಿ ನಾಶ, ಶವವನ್ನ ಮುಚ್ಚಾಕ್ಬಿಡ ಟ್ರೈ ಮಾಡಿದ್ದು, ಈ ಥರದ್ದೆಲ್ಲದು ಚಾರ್ಜ್ಗಳಲ್ಲಿ ಫ್ರೇಮ್ ಮಾಡ್ಕೊಂಡಿದ್ದಾರೆ. ಆರೋಪಿಗಳು ಬಹು ಸಹಜವಾಗಿ ಎಲ್ಲವನ್ನ ಓದಿದಾಗ ಇದೆಲ್ಲ ಇದೆ ಅಂತ, ಇಲ್ಲ ಸ್ವಾಮಿ ನಾವು ಮಾಡಿಲ್ಲ ಸ್ವಾಮಿ ಅಂತಾರೆ. ಬಹಳ ಸಹಜ. ಹೌದು ನಾವೇ ಮಾಡಿದ್ದು ಅಂತ, ಆಯ್ತಪ್ಪ ಕೂತ್ಕೊ, ಇಲ್ಲಿ ಒಂದು ಜಡ್ಮೆಂಟ್ ತಗೊಳ್ಳಿ, ಜಡ್ಮೆಂಟ್ ಕೊಟ್ಟು ಕಳಿಸ್ಬೋದು. ಹಂಗಿರಲ್ಲ, ಹಂಗಾಗಿ ನಾವು ಮಾಡಿಲ್ಲ ಅಂತ ಹೇಳಿರ್ತಾರೆ. ಇದೊಂದು ನಾರ್ಮಲ್ ಪ್ರಕರಣದ ರೀತಿ ನೋಡಬೇಕು, ವಿಶೇಷ ಪ್ರಕರಣದ ರೀತಿ ನಾರ್ಮಲ್ ಪ್ರಕರಣ ಅಲ್ಲ ಇದು. ಕಾನೂನು ಎಲ್ಲವನ್ನೂ ನಾರ್ಮಲ್ ಆಗಿ ನೋಡುತ್ತೆ ಅನ್ನೋದು ನಿಜ ಅಷ್ಟೇ. ಆದ್ರೆ ಜನ ಮತ್ತು ಪೊಲೀಸರು ಅಥವಾ ವ್ಯವಸ್ಥೆ ನೋಡಬೇಕಾಗಿರೋದು ಇದು ನಾರ್ಮಲ್ ಪ್ರಕರಣ ಅಲ್ಲ. ಕಾನೂನು ನಾರ್ಮಲ್ ಆಗಿ ನೋಡಬೇಕು, ವಿಶೇಷವಾಗಿ ನೋಡಕ್ಕಾಗಲ್ಲ ಕಾನೂನು. ಇದು ವಿಶೇಷ ಪ್ರಕರಣ, ಇವರಿಗೆ ಡಬಲ್ ಮರ್ಡರ್ ಇದು ಕೊಟ್ಬಿಡ್ತೀನಿ, ನೆಣು ಶಿಕ್ಷೆ 2 ಸರಿ ನ್ಯಾಕ್ರಿ ಅಂತ ಅನ್ನಕ್ಕಾಗಲ್ಲ. ಬಟ್ ಪ್ರಕರಣವನ್ನ ಪೊಲೀಸರು ತನಿಖೆಯಲ್ಲೋ ಅಥವಾ ಸಮಾಜ ಇದನ್ನ ವಿಶೇಷ ಪ್ರಕರಣ ಅಂತಾನೆ ನೋಡಬೇಕು. ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದಾದವರು, ಅವರನ್ನು ನೋಡಿ ಸಮಾಜ ಬದುಕಿ ಬಾಳಬಹುದಾದ ಯುವಕರುಗಳು ಅಥವಾ ಇನ್ನೊಬ್ಬರು ಕಲ್ತ್ಕೋಬಹುದು ಅಂತದ್ದವ್ರಿಗೆಲ್ಲ ದಾರಿ ತಪ್ಪಿದರು ಎಂಬ ಅನುಮಾನ ಬಂದಾಗ ಈ ಪ್ರಕರಣದಲ್ಲಿ ಅದು ಅನುಮಾನ ಆರೋಪ ಇನ್ನು ಸ್ಥಿರ ಆಗಿಲ್ಲದೆ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಅದನ್ನ ವಿಶೇಷ ಅಂತಾನೆ ನೋಡ್ಬೇಕು. ಯಾಕೆ ನೋಡ್ಬೇಕು ಸಾಮಾನ್ಯ ಅಂತ? ಹಾಗೆ ನೋಡಕ್ ಹೋದಾಗ ಇದನ್ನ ವೈಭವೀಕರಿಸಿ ಮತ್ತೆ ಅದ್ರ ಮೇಲೆ ವೈಭವೀಕರಿಸೋದು ನಿಮಗೆ, ನಮಗಲ್ಲ. ಬೇರೆ ಪ್ರಕರಣಗಳೆಲ್ಲ ವೈಭವೀಕರಿಸ್ತಾ ಚೆನ್ನಾಗಿರತ್ತಾ? ಹಂಗೆಲ್ಲ ಆಗಲ್ಲ. ಅವ್ರು ಹೇಳ್ದಂಗೆಲ್ಲ ನಡೆಯಲ್ಲ. ಬಿಡಿ ಪ್ರಶ್ನೆ ವಿಚಾರ. ಕೋರ್ಟ್ ಹೇಳ್ದಂಗೆ ನಡೆಯುತ್ತೆ, ನಾಳೆ ಆರ್ಗ್ಯುಮೆಂಟ್ ಹೇಳ್ದಂಗೆ ನಡೆಯುತ್ತೆ ಅಷ್ಟೇ. ಅಭಿಮಾನಿಗಳು ಸೇರಿದ್ದವರು ನಮ್ ಜೈಕಾರ ಜೈ ಜೈ ಅಂತ ಅನ್ಬೋದು. ಅದು ಕೋರ್ಟ್ ಹಾಲ್ ಒಳಗಡೆ ಜೈ ಜೈ ಅಂದ್ರೆ ನ್ಯಾಯಮೂರ್ತಿಗಳು ಸುವಮೋಟೋ ಕೇಸ್ ತಗೊಂಡು ಎಲ್ಲವನ್ನೂ ಮಾಕಕ್ಕೆ ಕೋರ್ಟ್ ಅರೆಸ್ಟ್ ಮಾಡಿ ಒಳಗಾಕಿಸ್ಬೇಕು. ಕೋರ್ಟ್ ಒಳಗಡೆ ಆದ್ರೆ, ಹೊರಗಡೆ ಆದ್ರೆ ಅದು ನ್ಯಾಯಮೂರ್ತಿಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಮತ್ತೆ ಕೂಗಬಾರ್ದು ಅಂತ ಎಲ್ಲಿ ನಿಯಮ ಇದೆ? ಎಲ್ಲಿದೆ ನಿಯಮ? ಈಸ್ ನಾಟ್ ಎ ಕನ್ವಿಕ್ಟೆಡ್ ಫೆಲೋ. ನಾವು ಆರೋಪ ಅಷ್ಟೇ. ಹಾಗಾಗಿ ಕೂಗಬಾರ್ದು ಅಂತ ಎಲ್ಲೂ ಇಲ್ಲ. ಅವ್ರ ಸಂತೋಷಕ್ಕೆ ಅವ್ರು ಕೂಗ್ಕೊಂಡಿರ್ತಾರೆ, ಕೂಗ್ಕೊಳ್ಳಿ, ಬಿಡಿ, ಏನು ಬಿಡಬೇಕು ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಏನೇನು ಹೇಳಿದ್ದಾರೆ ದೋಷಾರೋಪದಲ್ಲಿ? ಈ ಪ್ರಕರಣ ಈಗ ವಿಚಾರಣೆ ನಡೆಯುತ್ತೆ ಅವ್ರ ಮೇಲೆ. ನೀವು ಸಂಚು ರೂಪಿಸಿ ಕಿಡ್ನಾಪ್ ಮಾಡಿದ್ದೀರಿ ರೇಣುಕಾಸ್ವಾಮಿನ, ಆಮೇಲೆ ಅವ್ನು ಎಳ್ಕೊಂಬಂದಲ್ಲೆಲ್ಲೋ ಶಟಲ್ ಕೂಡ ಹಾಕ್ಬಿಟ್ಟು ಬಾಯಿ ಬಂದು ಹೊಡೆದ ಕಡೆಗೆ ಅಲ್ಲೇ ಇದು ಮಾಡಿದ್ದೀರಿ. ನೀವು ಆ ಮೇಡಮ್ ಯಾರು ಪವಿತ್ರ ಗೌಡ ಬಂದು ಚಾಪ್ಲಿಂದೆಲ್ಲ ಹೊಡೆದ ಯಪ್ಪನ ಇದು ಮಾಡಿದ್ದಾರೆ. ನೀವು ಅವನ ಮರಮಾಂಗಕ್ಕೆಲ್ಲ ಒದ್ದು ಎಲ್ಲ ಮಾಡಿ ಸಾಯಿಸಿದ್ದೀರಿ. ಕೊಲೆ ಮಾಡಬೇಕು ಅನ್ನೋದೇ ನಿಮ್ಮ ಪ್ಲ್ಯಾನು ಅಂತಿದೆಲ್ಲ ಆರೋಪ ಪಟ್ಟಿ ಪ್ರಕಾರ ಬಂದಿದೆ. ಅದೆಲ್ಲ ಅವರು ಏನೋ ಸರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಅಲ್ವಾ? ಸರಿ ಸರಿ, ತಕ್ಷಣಕ್ಕೆ ಕೊಲೆ ಕೇಸ್ ವಿಚಾರಣೆ ದಿನಾಂಕ ಮಾಡಬಾರ್ದು, ಇದು ನಿಗದಿ ಅಂತ ಅದನ್ನ ನ್ಯಾಯಮೂರ್ತಿಗಳು ಒಪ್ಪಿಗೆ 10ಕ್ಕೆ ಮಾಡ್ತಿದ್ದೆ. ಯಾಕೆ ಮಾಡಬಾರ್ದು? ಎಷ್ಟು ದಿನ ಮಾಡಿಸದೆ ಪೋಸ್ಟ್ಪೋನ್ ಮಾಡ್ಸಕ್ಕಾಗತ್ತೆ? ಇದನ್ನ ಆಗ್ಲೇಬೇಕಲ್ಲ. ಎಷ್ಟು ದಿನ ಅಂತ ಮಾಡ್ತೀರಿ? ಮಾತೇ ಇಲ್ಲ. ಅದನ್ನ ಸಾಧಿಸೋದು ಏನಿದೆ? ಟೆಕ್ನಿಕಲಿ ಅವ್ರೇನ ಪ್ರಿಪರೇಷನ್ಗೋ ಮತ್ತೊಂದಕ್ಕೋ ಒಂಚೂರು ಟೈಮ್ ಬೈ ಮಾಡ್ಕೋತಿರ್ಬೋದೇ ಹೊರತು ಅವ್ರಿಗೆ ಗೊತ್ತಿಲ್ವಾ ಇದು ತಡ ಮಾಡಿದಷ್ಟು ಏನು ಪ್ರಯೋಜನ ಇಲ್ಲ, ನಡಿಲೇಬೇಕಾಗತ್ತಿದು ಅಂತ. ಆಯ್ತು ಬಿಡು.